ಓಂ ಗಂ ಗಣಪತಯೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಧೂಂ ದುರ್ಗೇ ನಮಃ. ಓಂ ನಮಃ ಶಿವಾಯ. ಸಮಸ್ತ ಭಾಸ್ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ವಾರ ಭವಿಷ್ಯಕ್ಕೆ ಸ್ವಾಗತ ಸುಸ್ವಾಗತ. ತುಂಬ ಜನ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ. ಏನು ಯಾಕೆ ಗೊತ್ತಾ, ಒಳ್ಳೆ ವಿಚಾರ 4 ಜನಕ್ಕೆ ಹಂಚುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ವಿ. ಅದೇ ರೀತಿ ನೀವು ಸಹ ಅದನ್ನ ಶೇರ್ ಮಾಡಿ, ಲೈಕ್ ಮಾಡಿ. ಯಾಕೆ ಅಂದರೆ, ಒಂದು ಯಾವ್ಯಾವ ರಾಶಿಯಲ್ಲಿ ಏನೇನು ರೀತಿಯಾದಂಥ ವ್ಯವಸ್ಥೆ ಅವ್ಯವಸ್ಥೆ ಎರಡೂ ಸಹ ಆಗ್ತಾ ಇದೆ. ಶುಭ ಅಶುಭ ಫಲಗಳು ಏನೇನು ರೀತಿ ಇರೋದಂತ ನಾವು ಶಾಸ್ತ್ರದ ಮುಖಾಂತರ ತಿಳಿಸ್ಕೊಡ್ತಾ ಇದ್ವಿ. ಅದೇ ರೀತಿ ನೀವು ಸಹ ಶೇರ್ ಮಾಡ್ಕೊಂಡಿದ್ದಾಗಿರ್ಬೋದು, ಲೈಕ್ ಮಾಡೋದಾಗಿರ್ಬೋದು ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ನಿಮಗೂ ಸಹ ಸಾಕಷ್ಟು ಒಂದು ಒಳ್ಳೆಯ ವೈಬ್ಸ್ ಅಂದರೆ ಶುಭ ರಶ್ಮಿಗಳು ಪಸರಿಸುತ್ತದೆ. ಈಗ ನಾವು ಪಂಚಾಂಗ ಶ್ರವಣ, ಅದಕ್ಕಿಂತ ಮುಂಚೆ ಈ ವಾರದಲ್ಲಿ ನಾವು ಏನು ಉತ್ತರಾಯಣದಲ್ಲಿರ್ತೀವೋ ಆ ಉತ್ತರಾಯಣದಿಂದ ದಕ್ಷಿಣಾಯನಕ್ಕೆ ಲಗ್ಗೆ ನೀಡ್ತಾ ಇದ್ದೀವಿ. ಅಂದರೆ ಸೂರ್ಯ ಭಗವಾನನು ಕರ್ಕ ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ, ಅಂದರೆ ಸಂಕ್ರಮಣ ಅಂತ ಹೇಳ್ತೀವಿ, ಕರ್ಕ ಸಂಕ್ರಮಣನ ನಾವು ದಕ್ಷಿಣಾಯಣ ಅಂತ ಹೇಳ್ತೀವಿ. ಈ ದಕ್ಷಿಣಾಯಣದಲ್ಲಿ ಅಂದರೆ ಆಯನದಲ್ಲಿ 2 ವಿಧಗಳು, ಒಂದು ಉತ್ತರಾಯಣ, ದಕ್ಷಿಣಾಯನ. ಈಗ ನಾವು ಇದೇ ತಿಂಗಳು ದಕ್ಷಿಣಾಯನಕ್ಕೆ ಲಗ್ಗೆ ನೀಡ್ತಾ ಇದ್ದೀವಿ. ಅಂದರೆ ಇದೇ ತಿಂಗಳು ಇದೇ ವಾರದಲ್ಲಿ ಉತ್ತರಾಯಣದಿಂದ ದಕ್ಷಿಣಾಯನಕ್ಕೆ. ಇನ್ನು ಪಂಚಾಂಗ ಶ್ರವಣಕ್ಕೆ ಬಂದಾಗ ಶ್ರೀ ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ ಹಾಗೂ ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ ಕೃಷ್ಣ ಪಕ್ಷ, ಆಷಾಢ ಮಾಸದ ಕೃಷ್ಣ ಪಕ್ಷ, ಜೊತೆಗೆ ತೃತೀಯ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ ಹಾಗೂ ನವಮಿ ತಿಥಿಗಳು ಜರುಗುವಂಥದ್ದು ಈ ವಾರದ ಒಂದು ತಿಥಿವರ್ಗಳಾಗಿರ್ತದೆ. ಇನ್ನು ಗ್ರಹಗಳ ಸಂಚಾರವನ್ನು ನಾವು ವೀಕ್ಷಣೆ ಮಾಡುವಂಥದ್ದಾದ್ರೆ ನೋಡಿ, ವೃಷಭ ರಾಶಿಯಲ್ಲಿ ಶುಕ್ರನು ಸ್ಥಿತನಾಗಿರ್ತಾನೆ. ಗುರುವು ಮಿಥುನ ರಾಶಿಯಲ್ಲಿ, ರವಿಯು ಸಹ ಮಿಥುನ ರಾಶಿಯಿಂದ ಕರ್ಕ ರಾಶಿಗೆ ಸಂಚಾರ ಮಾಡ್ತಾನೆ ಮಧ್ಯ, ಅಂದರೆ ವಾರದ ಮಧ್ಯದ ನಂತರ. ತದನಂತರ ಬುಧ ಭಗವಾನನು ಸಹ ಕರ್ಕ ರಾಶಿಯಲ್ಲೇ ಸ್ಥಿತನಾಗಿರ್ತಾನೆ. ಕೇತು ಹಾಗೂ ಕುಜರ ಸಂಚಾರ ಸಿಂಹರಾಶಿಯಲ್ಲಿ, ಕುಂಭರಾಶಿಯಲ್ಲಿ ರಾಹುವಿನ ಸಂಚಾರ, ಶನಿ ಮಹಾತ್ಮರ ಸಂಚಾರ ಮೀನರಾಶಿಯಲ್ಲಿ. ಇನ್ನು ಚಂದ್ರ ಭಗವಾನರು ಸಹ ಮಕರ ರಾಶಿಯಿಂದ ತನ್ನ ಪಥ ಸಂಚಲನೆಯನ್ನು ಮಾಡುವಂಥ ಒಂದು ಪ್ರಕ್ರಿಯೆ ಇಟ್ಕೊಂಡಿರ್ತದೆ. ಇದು ರಾಶಿಯ ಒಂದು ವಿಶೇಷವಾದಂತಹ ಗೋಚಾರ ಗ್ರಹಗಳು. ಇನ್ನು ಪ್ರತ್ಯೇಕವಾಗಿ ಯಾವ್ಯಾವ ರಾಶಿಯಲ್ಲಿ ಯಾವ್ಯಾವ ರೀತಿಯಾದಂತಹ ಫಲವಿರುತ್ತದೆ, ಈ ರೀತಿ ಗ್ರಹಗಳ ಸಂಚಾರದ ಆಧಾರ ಅನ್ನೋದು ನೋಡೋಣ. ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ, ಮಾನಸಿಕ ವಿಚಾರದಲ್ಲೂ ಸಹ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥದ್ದು. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣ್ತೀರಾ. ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಯೋಚಿಸಿದ್ರೆ ತುಂಬ ಒಳ್ಳೆಯದು. ಅಂದರೆ ಮುಂಗಡವಾಗಿ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಏನೋ ಕ್ಲಿನಿಕ್ ಕರ್ಕೊಂಡು ಹೋಗೋದು, ಯಾವುದೇ ರೀತಿ ಕಫ ಕೆಮ್ಮು ಈ ರೀತಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇನ್ನು ಅದನ್ನು ಹೊರತುಪಡಿಸಿದರೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಇಷ್ಟು ದಿನಕ್ಕಿಂತ ಈಗ ಸ್ವಲ್ಪ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥದ್ದು. ಮಕ್ಕಳು ಸ್ವಲ್ಪ ಈ ಏನು ನಿಧಾನಕ್ಕೆ ಎದ್ದೇಳುವಂಥದ್ದಾಗಿರ್ಬೋದು, ಅಥವಾ ಓದಿನಲ್ಲಿ ಹಿಂದೆ ಇರುವಂಥವರು ಎಲ್ಲ ಈಗ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಮುನ್ನುಗ್ಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅಂದರೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಈ ರೀತಿಯಾದಂತಹ ಶುಭ ಫಲಗಳೇ 80% ಇರೋದ್ರಿಂದ ಮೇಷರಾಶಿಯವರಿಗೆ ಒಂದು ವಿಶೇಷವಾದಂತಹ ವಾರ ಅಂತ ತಿಳಿಸ್ಬೋದು. ನೀವು ಪರಿಹಾರ ರೂಪಕವಾಗಿ ಪ್ರಮುಖವಾಗಿ ಕಾಲಭೈರವನ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಸೋಮವಾರ, ಮಂಗಳವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಷಭ ರಾಶಿ. ನೋಡಿ, ವೃಷಭ ರಾಶಿಯಲ್ಲಿ ಜನನವಾಗಿರೋರಿಗೆ ತುಂಬ ಒಂದು ದೊಡ್ಡ ಪ್ಲಾನ್ ಮಾಡ್ತಾ ಇರ್ತೀರ. ಯಾವುದೋ ಒಂದು ಸೈಟಿನ ವಿಚಾರ ಆಗ್ಬೋದು, ಜಮೀನಿನ ವಿಚಾರ ಆಗಿರ್ಬೋದು, ಅಥವಾ ವಿವಾಹದ ವಿಚಾರ ಆಗಿರ್ಬೋದು, ಈ ರೀತಿಯಾದಂಥ ಹಿರಿದಾದಂತಹ ಯೋಜನೆಗಳನ್ನು ಹಾಕ್ಕೊಳ್ತಾ ಇದ್ದೀರಾ. ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಅಂದರೆ ತುಂಬ ದೊಡ್ಡ ಪ್ಲಾನ್ ಹಾಕೊಳ್ಳೋಕೆ ಹೋಗಿ ಸ್ವಲ್ಪ ಎಡುವಂಥ ಸಾಧ್ಯತೆಗಳು, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಯೋಚಿಸಬೇಕು. ಯಾಕೆಂದರೆ ರವಿಯ ಸಂಚಾರ ಮುಂಗಡವಾಗಿ, ಅಂದರೆ ತೃತೀಯ ಸ್ಥಾನಕ್ಕೆ ಸಂಚಾರ ಮಾಡಬೇಕಾದ್ರೆ ಕಮ್ಯುನಿಕೇಷನಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥ ಸಾಧ್ಯತೆ ಇರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಯೋಚಿಸಿದ್ರೆ. ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣ್ತೀರಾ. ಸಾಂಸಾರಿಕ ಸುಖ ತುಂಬ ಅದ್ಭುತವಾಗಿದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿದ್ರೆ ಸಾಕು. ಇನ್ನು ಮಕ್ಕಳ ವಿಚಾರದಲ್ಲಿ ಖಂಡಿತವಾಗ್ಲೂ ಅಭಿವೃದ್ಧಿಯಾದಂತಹ
ವಾತಾವರಣ ಮನೆಯಲ್ಲಿ ಉಂಟಾಗುತ್ತೆ. ಹಿರಿಯ ಮಾರ್ಗದರ್ಶನ, ಸ್ವಲ್ಪ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ತೋರಿಸ್ತಾ ಇದೆ ಶಾಸ್ತ್ರ. ಇನ್ನ ಈ ರೀತಿ ಇದ್ದಾಗ ಸ್ವಲ್ಪ ನೀವು ಶನಿ ಮಹಾತ್ಮರ ದೇವಾಲಯಕ್ಕೆ ಆಗದೇ ಇದ್ರೂ ಸಹ ಹನುಮಂತನ ದೇವಾಲಯಕ್ಕೆ ಹೋದ್ರೆ ತುಂಬಾ ಒಳ್ಳೇದಾಗುತ್ತೆ. ಕೆಲವರಿಗೆ ಶನಿ ಮಹಾತ್ಮ ದೇವಸ್ಥಾನಗಳು ಅಕ್ಕಪಕ್ಕ ಎಲ್ಲೂ ಸಿಗೋದಿಲ್ಲ ಅನ್ನೋ ಪ್ರಶ್ನೆ ಇದ್ದಾಗ ಹನುಮಂತನ ದೇವಸ್ಥಾನಕ್ಕೆ ಹೋದ್ರೆ ಅಭಿವೃದ್ಧಿಯ ಕಾರ್ಯಗಳು ಉತ್ತರೋತ್ತರ ಅಭಿವೃದ್ಧಿ ಆಗುತ್ತೆ. ನಿಮಗೆ ಶನಿವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನನವಾಗಿರೋರಿಗೆ ಮಧ್ಯಾರ್ಧದ ನಂತರ ಅಂದ್ರೆ ಇದೇ ವಾರ ಆ ಅದೇ ಮಧ್ಯದ ನಂತರ ಅಂದ್ರೆ ಬುಧವಾರ ಅಥವಾ ಗುರುವಾರದ ನಂತರ ಅಭಿವೃದ್ಧಿಯ ಒಂದು ನೋಟವನ್ನು ನೀವು ಖಂಡಿತ ನೋಡಬಹುದು. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣುವಂಥದ್ದು, ಮಾನಸಿಕ ವಿಚಾರದಲ್ಲಿ ಚಂಚಲತೆಯನ್ನು ದೂರ ಮಾಡುವಂಥದ್ದು, ಕುಟುಂಬದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಮಾತಿನ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು. ಇನ್ನ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥದ್ದು ಮಧ್ಯಾಹ್ನದ ನಂತರ ಖಂಡಿತ ನೀವು ಶುಭ ರಶ್ಮಿಗಳನ್ನ ನಿಮ್ಮ ಮನೆಯಲ್ಲಿ ಪಸರಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಈ ರೀತಿಯಾದಂಥದ್ದು ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ರೂ ಸಹ ನೀವು ಎಲ್ಲ ವಿಚಾರದಲ್ಲೂ ಏಳಿಗೆಯನ್ನು ಕಾಣುವಂಥ ಸಾಧ್ಯತೆ ಈ ವಾರ ಕಾಣಿಸುತ್ತೆ. ನೀವು ಮಾಡಬೇಕಾಗಿರುವಂತಹ ಪರಿಹಾರ ಏನು ಅಂದರೆ ಸಾಕ್ಷಾತ್ ದುರ್ಗಾ ಪರಮೇಶ್ವರಿಯ ಒಂದು ಸ್ಮರಣೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಸೋಮವಾರ ಹಾಗೂ ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಮಟ್ಟಿಗೆ ಅಂದ್ರೆ ಮಾನಸಿಕವಾಗಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿಯನ್ನು ಅನುಭವಿಸುವಂತ ಸಾಧ್ಯತೆ ಇರ್ತದೆ. ಅದರೊಟ್ಟಿಗೆ ನಿಮ್ಮ ಏನು ಒಂದು ಏಳಿಗೆಯನ್ನ ಸಹಿಸಲಾಗದೆ ಬೇರೆಯವರು ನಿನಗೇನು ಬಿಡಪ್ಪ ನೀನೇನು ಹಾಗೆ ಹೀಗೆ ಅನ್ನೋವಂಥ ಒಂದು ದೃಷ್ಟಿಯನ್ನು ಬೀಳುವಂಥ ಸಾಧ್ಯತೆಗಳು ಸಹ ಈ ವಾರ ಹೆಚ್ಚಾಗಿರ್ತದೆ. ಸ್ವಲ್ಪ ಗಮನ ಹರಿಸ್ಬೇಕು. ಲಘು ದೂರ ಪ್ರಯಾಣ ಆಗಿರ್ಬೋದು ಅಥವಾ ಬಹುದೂರ ಪ್ರಯಾಣ ಆಗಿರ್ಬೋದು, ದೂರ ಪ್ರಯಾಣ ಆಗಿರ್ಬೋದು, ಇದರ ಬಗ್ಗೆ ಸ್ವಲ್ಪ ಯೋಚಿಸಿ ಪ್ರಯಾಣ ಮಾಡಿದ್ರೆ ತುಂಬಾ ಒಳ್ಳೆಯದು. ವ್ಯಯಸ್ಥಾನದಲ್ಲಿ ಗುರುವಿನ ಸಂಚಾರ ಮಾಡ್ತಾ ಇದ್ದಾರೆ. ರಾಶಿಯಲ್ಲಿ ರವಿಯ ಸಂಚಾರ ಮಾಡಿದಾಗ್ಲೂ ಸಹ ಆರೋಗ್ಯದಲ್ಲೂ ಸಹ ಸ್ವಲ್ಪ ವ್ಯತ್ಯಾಸವನ್ನು ಕಾಣ್ತೀರಾ. ಆರೋಗ್ಯದ ಬಗ್ಗೆನೂ ಸಹ ನೀವು ಎಚ್ಚರಿಕೆಯಿಂದ ಇರಬೇಕು. ಪ್ರಮುಖವಾಗಿ ಕಲುಷಿತವಾದಂತಹ ನೀರಾಗಿರ್ಬೋದು, ನೀರಿನಿಂದನೇ ಸಮಸ್ಯೆ ಕಾಣುವಂತ ಸಾಧ್ಯತೆ ಇರ್ತದೆ. ಅಂದ್ರೆ ಲಿಕ್ವಿಡ್ ಏನಿರ್ತದೋ ದ್ರವದ ರೂಪದಲ್ಲಿರುವುದರಿಂದ ಸ್ವಲ್ಪ ಸಮಸ್ಯೆಯನ್ನು ಕಾಣುವಂತ ಸಾಧ್ಯತೆ. ಇನ್ನ ಕುಟುಂಬ ವರ್ಗದಲ್ಲಿ ಸ್ವಲ್ಪ ಮಟ್ಟಿಗೆ ಇರುಸು ಮುರುಸಿನ ವಾತಾವರಣವನ್ನು ಸಹ ಕಾಣುವಂತ ಸಾಧ್ಯತೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು. ಆದರೆ ಒಂದು ವಿಚಾರ, ಒಂದು ಶುಭ ವಿಚಾರ ಅಂದ್ರೆ ಮಧ್ಯಾರ್ಧದ ನಂತರ ಅಂದ್ರೆ ನಾನು ಆಗ್ಲೇ ತಿಳಿಸ್ದಾಗೆ ವಾರದ ಮಧ್ಯದ ನಂತರ ನಿಮ್ಗೆ ತುಂಬಾ ಅದ್ಭುತವಾದಂತಹ ದಿನಗಳನ್ನ ಕಾಣ್ತೀರಾ. ಏನೋ ಒಂದು ರೀತಿಯಾದಂತಹ ಸಮಾಧಾನವನ್ನು ಸಹ ನೀವು ಕಾಣಬಹುದು. ಪರಿಹಾರ ರೂಪಕವಾಗಿ ಒಂದು ವಿಶೇಷವಾದಂತಹ ಪರಿಹಾರವನ್ನು ನಾನು ತಿಳಿಸ್ಕೊಡ್ತೀನಿ. ಖಂಡಿತ ಇದ್ ಮಾಡಿ. ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಶನಿವಾರ, ಭಾನುವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರ ಅಭಿವೃದ್ಧಿ, ಏನೋ ಒಂದು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಬೇಗ 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 ಆಗೋಗುತ್ತೆ. ನೀವು ಅಂದ್ಕೊಂಡೇ ಇರಲ್ಲ ಇಷ್ಟು ಬೇಗ ಆಗುತ್ತೆ. ಯಾವುದೋ ಒಂದು ಸೈಟಿನ ವಿಚಾರ ಆಗಿರ್ಬೋದು, ಅಥವಾ ಮಾನಸಿಕ ವಿಚಾರ ಆಗಿರ್ಬೋದು, ಅಥವಾ ನೀವು ಯಾವುದೋ ಒಂದು ಅಪ್ಲಿಕೇಶನ್ ಇರುವಂಥ ಕೆಲಸದ ವಿಚಾರ ಆಗಿರ್ಬೋದು. ಈ ರೀತಿ ಬೇಗ ಬೇಗ ಕೆಲಸ ಆಗುತ್ತೆ. ಆದರೆ ಒಂದು ವಿಚಾರ ಏನಂದ್ರೆ ಗುರುವಾರ ಶುಕ್ರವಾರದ ನಂತರ ಸ್ವಲ್ಪ ಎಲ್ಲ ಕೆಲಸಗಳು ಎಳೆದಾಟ, ಅಂದ್ರೆ ನಿಧಾನ ಆಗುವಂತ ಸಾಧ್ಯತೆ ಇರ್ತದೆ. ಅಂದ್ರೆ ಮಧ್ಯಾರ್ಧದ ನಂತರ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ನೀವು ಯಾವ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ರು ಕಾನ್ಸಂಟ್ರೇಟ್ ಅತಿ ಮುಖ್ಯವಾಗುತ್ತೆ. ಕಾನ್ಸಂಟ್ರೇಷನ್ ಇಂದ ಮಾಡಿದ್ರೆ, ಜೊತೆಗೆ ನೀವು ಯಾರಿಗಾದ್ರೂ ಹಣಕಾಸು ವಿಚಾರದಲ್ಲಿ ಸಪೋರ್ಟ್ ಮಾಡಬೇಕು ಅಂದ್ರೆ ಖಂಡಿತವಾಗ್ಲೂ ಯೋಚನೆ ಮಾಡಿ ಸಪೋರ್ಟ್ ಮಾಡಿ. ಇಲ್ಲ ಅಂದ್ರೆ ಅಲ್ಲಿ ಸಮಸ್ಯೆಯನ್ನ ನೀವು ಅನುಭವಿಸಾಗುತ್ತೆ ಹಣಕಾಸಿನ ವಿಚಾರದಲ್ಲಿ. ಇನ್ನು ಆರೋಗ್ಯದ ವಿಚಾರದಲ್ಲೂ ಸಹ ಸ್ವಲ್ಪ ಮಟ್ಟಿಗೆ ಸುಧಾರಣೆ. ಮಕ್ಕಳ ಓದಿನ ವಿಚಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣ್ತೀರಾ. ಯಾರೆಲ್ಲ ಕೃಷಿಕರು ಇರ್ತಾರೋ ಅವ್ರಿಗಂತೂ ಅದ್ಭುತವಾದಂತಹ ವಾರವನ್ನ ಖಂಡಿತ ಕಾಣಬಹುದು. ಈ ರೀತಿಯಾದಂತಹ ಮಿಶ್ರ ಫಲವಾಗಿರ್ಬೇಕಾದ್ರೆ ನೀವು ಮಾಡಬೇಕಾಗಿರುವಂತಹ ಪರಿಹಾರ ಏನಂದ್ರೆ ಲಕ್ಷ್ಮೀನಾರಾಯಣರ ಒಂದು ಸ್ಮರಣೆ ಮಾಡ್ತಾ ಬನ್ನಿ. ತುಂಬಾ ಒಳ್ಳೆಯದಾಗುತ್ತೆ. ಭಾನುವಾರ ಹಾಗೂ ಮಂಗಳವಾರ, ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಸಮಾಧಾನ. ಏನೋ ಒಂದು ರೀತಿಯಂತಹ ಕಳೆದ ವಾರ ನಮ್ಗೆ ಅಷ್ಟಕ್ಕಷ್ಟೇ ಇತ್ತು, ಯಾಕೋ ಒಂದು ರೀತಿಯಂತ ಮಾನಸಿಕವಾಗಿ ಆಗಿರ್ಬೋದು, ಆರೋಗ್ಯದ ವಿಚಾರ ಆಗಿರ್ಬೋದು, ಹೊಟ್ಟೆಗೆ ಸಂಬಂಧಪಟ್ಟಿರೋಂಥ ವಿಚಾರ ಆಗಿರ್ಬೋದು, ಹಣಕಾಸಿನ ವಿಚಾರ, ಎಲ್ಲ ವಿಚಾರದಲ್ಲೂ ಸ್ವಲ್ಪ ಏರಿಳಿತ ಇತ್ತು. ಆದರೆ ಈ ವಾರ ಸ್ವಲ್ಪ ಸುಧಾರಣೆಯನ್ನು ಕಾಣ್ತೀರಾ. ಅಭಿವೃದ್ಧಿಯ ಹಾದಿಯನ್ನು ಸಹ ನೀವು ಕಾಣುವಂಥ ಸಾಧ್ಯತೆ ಇರ್ತದೆ. ಓದಿನ ವಿಚಾರದಲ್ಲಿ ಮಕ್ಕಳಲ್ಲಿ ಅಭಿವೃದ್ಧಿಯನ್ನು ಖಂಡಿತವಾಗ್ಲೂ ಕಾಣ್ಬೋದು. ಅದರೊಟ್ಟಿಗೆ
ಪತಿ ಪತ್ನಿಯಲ್ಲೂ ಸಹ ಸ್ವಲ್ಪ ಮಟ್ಟಿಗೆ ಸಾಮರಸ್ಯದ ಜೀವನವನ್ನು ಸಹ ನೀವು ಕಾಣುವಂಥದ್ದು ವಿಚಾರ ಇರ್ತದೆ. ಭೂಮಿ ವಿಚಾರದ ಬಗ್ಗೆ ಏನಾದರೂ ಕೈ ಹಾಕ್ಬೇಕಂದ್ರೆ ಯೋಚಿಸಿ ಕೈ ಹಾಕಿದ್ರೆ ಒಳ್ಳೆಯದು. ಸರಿಸುಮಾರು ನಿಮ್ಗೆ 70% ಈ ವಾರ ತುಂಬಾ ಅದ್ಭುತವಾದಂತಹ ಫಲವನ್ನ ನೀವು ಕಾಣಬಹುದು. ಪರಿಹಾರ ರೂಪಕವಾಗಿ ಏನು ಮಾಡಿದ್ರೆ ಒಳ್ಳೆಯದು ಅಂದ್ರೆ ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನ ಪಠನೆ ಮಾಡ್ತಾ ಬಂದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯಲ್ಲಿ ಜನನವಾಗಿರೋರಿಗೆ ಅಭಿವೃದ್ಧಿಯ ಹಾದಿ, ಸಮಾಧಾನ, ತಾಯಿಯ ಒಂದು ಮಾತುಗಳಾಗಿರ್ಬೋದು, ತಂದೆಯ ಮಾತುಗಳಿಂದ ನಿಮಗೆ ಖಂಡಿತ ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು. ದಶಮ ಸ್ಥಾನದಲ್ಲಿ ಯಾವಾಗ ರವಿಯ ಸಂಚಾರ ಮಾಡ್ತಾ ಇರ್ತಾರೋ, ಖಂಡಿತವಾಗ್ಲೂ ಏನೋ ಗೊತ್ತಿಲ್ಲದೆ ನಿಮ್ಮ ಒಂದು ಕೆಲಸ ಕಾರ್ಯಗಳು ಸಹ ಆ ರವಿ ಭಗವಾನನು ನೋಡಿ, ಶುಕ್ರನಿಗೆ ರವಿ ಶತ್ರು ಆದರೂ ಸಹ ತಿಳಿದು ತಿಳಿಯದೆ ಸಪೋರ್ಟ್ ಮಾಡಿಬಿಡ್ತಾರೆ. ದಶಮ ಸ್ಥಾನದಿಂದ ಒಂದು ಒಳ್ಳೆಯ ಒಂದು ಫಲವನ್ನು ಕೊಡ್ತಾರೆ. ಕರ್ಮಸ್ಥಾನ ಅಂತ ಹೇಳ್ತೀವಿ. ನಿಮ್ಮ ಕರ್ಮದಲ್ಲಿ ಏನೋ ಒಂದು ರೀತಿಯಾದಂಥ ಚೇಂಜಸ್ ಆಗುವಂಥದ್ದು. ಸರ್ಕಾರಿ ವೃತ್ತಿಯಲ್ಲಿ ಇರೋರಿಗೆ ಸ್ವಲ್ಪ ಅಭಿವೃದ್ಧಿಯನ್ನು ಕಾಣುವಂಥದ್ದು. ಸರ್ಕಾರಿ ವೃತ್ತಿ ಸಹ ಸಿಗದಿಲ್ಲದೆ ಇರೋರಿಗೆ ಈ ವಾರ ಏನೋ ಒಂದು ಆ ಕೆಲಸವನ್ನು ಸಹ ಸಿಗುವಂಥದ್ದು. ಅಟ್ಲೀಸ್ಟ್ ಟೆಂಪರವರಿಗಾದರೂ ಏನೋ ಒಂದು ಕೆಲಸ ಆಗುವಂಥದ್ದು. ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥದ್ದು ಯಾವುದೋ ಒಂದು ಅಪ್ಲಿಕೇಶನ್ ಹಾಕುವಂಥದ್ದಾಗಿರ್ಬೋದು ಅಥವಾ ರಿಜಿಸ್ಟ್ರೇಷನ್ ವಿಚಾರ ಆಗಿರ್ಬೋದು, ಯಾವುದೋ ವಿಚಾರಗಳಲ್ಲಾಗಲಿ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥದ್ದು ಸಪೋರ್ಟು ತುಂಬ ಚೆನ್ನಾಗಿ ನಿಮಗೆ ಸಿಗುವಂಥ ಸಾಧ್ಯತೆ ಇರ್ತದೆ. ಜೊತೆಗೆ ತಂದೆ ತಾಯಿಗಳ ಆಶೀರ್ವಾದದಿಂದ ನೀವು ಅಭಿವೃದ್ಧಿಯನ್ನು ಸಹ ಕಾಣುವಂಥ ವಾರ ನಿಮ್ಮದಾಗಿರ್ತದೆ. ಊಟೋಪಚಾರಗಳಲ್ಲಿ ಸ್ವಲ್ಪ ಗಮನ ಹರಿಸ್ಬೇಕು. ಯಾವುದೋ ಕಲುಷಿತವಾದಂತಹ ಊಟ ಮಾಡಿ ಸ್ವಲ್ಪ ಉದರ ಬಾಧೆಯನ್ನು ಅನುಭವಿಸುವಂಥ ಸಾಧ್ಯತೆ ಇರ್ತದೆ. ಹೊಟ್ಟೆಗೆ ಸಂಬಂಧಪಟ್ಟಿರುವಂಥದ್ದು ಅದ್ರ ಬಗ್ಗೆ ಸ್ವಲ್ಪ ಯೋಚಿಸಿ ಸೇವನೆ ಮಾಡಿದ್ರೆ ಒಳ್ಳೆಯದು. ಸಂಪೂರ್ಣವಾದಂತಹ ಶುಭಫಲಗಳನ್ನು ನೀವು ಖಂಡಿತ ಈ ವಾರ ಕಾಣ್ತೀರಾ. ನೀವು ಮಾಡಬೇಕಾಗಿರುವಂತಹ ಪರಿಹಾರ ರೂಪಕ ಅಂದರೆ ಹನುಮಂತ ಜೊತೆಗೆ ವಿನಾಯಕನ ಈ ಎರಡು ದೇವರುಗಳ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಶುಕ್ರವಾರ, ಶನಿವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ರಾಶ್ಯಾಧಿಪತಿಯಾದಂತಹ ಕುಜ ನೋಡಿ ಕೇತುವಿನೊಟ್ಟಿಗೆ ಇದ್ದಾನೆ. ಅದರೊಟ್ಟಿಗೆ ರಾಹುವಿನಿಂದ ಪೀಡಿತನಾಗಿದ್ದಾನೆ. ಇಷ್ಟು ವಿಚಾರವಲ್ಲದೆ ಅವನು ಸಹ ಸ್ವಲ್ಪ ಅಗ್ನಿತತ್ವ ರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ಇದು ಜಲತತ್ವ ರಾಶಿ, ಅದು ಅಗ್ನಿತತ್ವ ರಾಶಿ. ಸ್ಥಿತರಾಶಿ ಬಂದು ಅಗ್ನಿತತ್ವ, ಅವನ ಸ್ವಂತ ರಾಶಿ ಬಂದು ಈಗ ಸದ್ಯಕ್ಕೆ ಜಲತತ್ವ. ಈ ರೀತಿ ಕಂಬೈಂಡ್ ಆದಾಗ ದೇಹದ ಪ್ರಕೃತಿ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಹಣಕಾಸಿನ ವಿಚಾರದಲ್ಲಿ ಸಂಪೂರ್ಣವಾದಂತಹ ಶುಭಫಲಗಳನ್ನು ನೀವು ಖಂಡಿತ ಕಾಣ್ತೀರಾ. ಮಕ್ಕಳಲ್ಲೂ ಸಹ ಉತ್ತರೋತ್ತರ ಅಭಿವೃದ್ಧಿಯನ್ನು ಸಹ ಕಾಣ್ತೀರಾ. ಸಾಮರಸ್ಯದ ಜೀವನ ಖಂಡಿತ ಪತಿ ಪತ್ನಿಯಲ್ಲಿ ಆಗಿರ್ಬೋದು, ಗ್ರಾಹಕರ ಜೀವನದಲ್ಲಾಗಿರ್ಬೋದು, ಅಂದರೆ ಯಾರು ವ್ಯವಹಾರ ಮಾಡ್ತಾ ಇರ್ತಾರೋ ಅಂಥವರು ಸಹ ಅದ್ಭುತವಾದಂತಹ ವ್ಯವಹಾರಗಳನ್ನು ಮಾಡುವಂಥದ್ದು, ಉತ್ತರೋತ್ತರ ಅಭಿವೃದ್ಧಿನೂ ಈ ವಾರ ಖಂಡಿತ ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಈ ಒಂದೇ ಒಂದು ವಿಚಾರ ಅಂದರೆ ದೇಹದ ಪ್ರಕೃತಿಯಲ್ಲಿ ವ್ಯತ್ಯಾಸ ಕಾಣುವಂಥದ್ರಿಂದ ನೀವು ಪರಿಹಾರ ಏನು ಮಾಡಿಕೊಂಡ್ರೆ ಒಳ್ಳೆಯದು. ಯಾವತ್ತೂ ಅಷ್ಟೇ ಸುಬ್ರಹ್ಮಣ್ಯನ ಒಂದು ಸ್ಮರಣೆ ಮಾಡಿ ಖಂಡಿತ ವೃಶ್ಚಿಕ ರಾಶಿಯವರಿಗೆ ಸಂಪೂರ್ಣವಾದಂತಹ ಶುಭಫಲವನ್ನು ಖಂಡಿತ ಕಾಣ್ತೀರಾ. ಮಂಗಳವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸು ರಾಶಿ. ಧನುರ್ರಾಶಿಯಲ್ಲಿ ಜನನವಾಗಿರೋರಿಗೆ ನೋಡಿ ಅನಿರೀಕ್ಷಿತವಾಗಿ ಲಾಭವನ್ನು ಗಳಿಸುವಂಥದ್ದು, ಸಮಾಧಾನವಾದಂತಹ ದಿನಗಳನ್ನು ನೀವು ಖಂಡಿತ ಕಾಣ್ಬೋದು. ಮೈಕೈ ನೋವಿಂದ ದೂರ ಆಗುವಂಥದ್ದು, ದೈವರ ದರ್ಶನವನ್ನು ಮಾಡುವಂಥದ್ದು, ಲಘು ದೂರ ಪ್ರಯಾಣವನ್ನು ಮಾಡುವಂಥದ್ದು, ಸಾಂಸಾರಿಕ ಜೀವನದಲ್ಲಿ ಒಂದು ರೀತಿಯಾದಂತಹ ಲವಲವಿಕೆಯಿಂದ ಕೂಡಿರುವಂಥದ್ದು. ಯಾರಿಗಾದರೂ ಹಳೆಯ ಹಣವನ್ನು ಕೊಟ್ಟಿದ್ರೆ ಖಂಡಿತ ಅದು ಮರುಪಾವತಿ ಆಗುವಂಥ ಸಾಧ್ಯತೆಗಳು ಸಹ ಈ ವಾರ ಇರ್ತದೆ. ಅಥವಾ ಯಾವುದೋ ಒಂದು ಹಣಕಾಸಿನ ವಿಚಾರದಲ್ಲಿ ಸೆಟಲ್ಮೆಂಟ್ ಆಗುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಒಂದು ಭೂಮಿಯ ವಿಚಾರದಲ್ಲೂ ಸಹ ಒಂದು ಒಳ್ಳೆಯ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಈ ವಾರ ಖಂಡಿತ ಕಾಣ್ಬೋದು. ಪರಿಹಾರ ರೂಪಕವಾಗಿ ಭೂವರಹ ಸ್ವಾಮಿಯ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಭಾನುವಾರ, ಗುರುವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನವಾಗಿರೋರಿಗೆ ಸಾಧಾರಣವಾದಂತಹ ಶುಭಫಲಗಳನ್ನು ಖಂಡಿತ ಕಾಣ್ತೀರಾ. ಯಾವುದೋ ಸಂಪೂರ್ಣವಾಗಿ ಯಾವ ವಿಚಾರದಲ್ಲೂ ನೀವು ಸಕ್ಸಸ್ ರೇಟ್ ಕಾಣದೆ ಹೋದರೂ ಸಣ್ಣ 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 ವಿಚಾರಗಳಲ್ಲಿ ಫಲವನ್ನು ಕಾಣ್ತೀರಾ. ಅಂದರೆ ಏನು ಅಂದ್ಕೊಂತೀರಾ, ಅಯ್ಯೋ ಏನೋ ಈ ವಾರ ನಾವು ಒಂದು 10,000 ಸಂಪಾದನೆ ಮಾಡಬೇಕು ಅಂತ ಪ್ಲಾನ್ ಹಾಕೊಂಡಿರ್ತೀರ, ಆದರೆ ಅದು 3,000 5,000 ಈ ರೀತಿ ಆಗುವಂಥ ಸಾಧ್ಯತೆ ಇರ್ತದೆ. ಬಿಸ್ನೆಸ್ ವಿಚಾರದಲ್ಲಿ ಪ್ರಮುಖವಾಗಿ ಸ್ವಲ್ಪ
ಏರಿಳಿತ. ಯಾರೆಲ್ಲ ಬಿಸ್ನೆಸ್ ಮಾಡ್ತಿರೋ, ಸ್ವಂತ ವೃತ್ತಿ ಮಾಡ್ತಾ ಇರ್ತಾರೋ ಅಂಥವ್ರಿಗೂ ಸಹ ಈ ವಾರ ಸಾಧಾರಣವಾದಂತಹ ಶುಭಫಲಗಳನ್ನ ಕಾಣುವಂತ ಸಾಧ್ಯತೆ ಹೆಚ್ಚಿರ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆಯನ್ನು ಕಾಣ್ತೀರಾ. ಕುಟುಂಬ ವರ್ಗದಲ್ಲಿ ಸ್ವಲ್ಪ ಇರುಸುಮುರುಸಿನ ವಾತಾವರಣವನ್ನು ಕಂಡರೂ ಸಹ ಮಧ್ಯಾರ್ಧದ ನಂತರ ಒಂದ್ ಸ್ವಲ್ಪ ಮಟ್ಟಿಗೆ ಶುಭ ಫಲಗಳನ್ನ ಕಾಣುವಂತ ಸಾಧ್ಯತೆ ಇರ್ತದೆ. ಈ ರೀತಿ ಮಿಷ್ಟದಾಯಕವಾಗಿದ್ದಾಗ ನಿಮ್ಗೆ ಒಂದು ಅದ್ಭುತವಾದಂತಹ ಪರಿಹಾರ ಏನು ಅಂದ್ರೆ ಪಾರ್ವತಿ ಪರಮೇಶ್ವರರ ಒಂದು ಸ್ಮರಣೆ ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. ಜೊತೆಗೆ ನಿಮಗೆ ಈ ವಾರದಲ್ಲಿ ಬುಧವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನ ಆಗಿರೋರಿಗೆ ಏನೋ ಒಂದು ರೀತಿಯಂತ ಸಮಾಧಾನ, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಮಾನಸಿಕ ವಿಚಾರದಲ್ಲೂ ಸಹ ಸುಧಾರಣೆಯನ್ನು ಕಾಣ್ತೀರಾ. ಆರೋಗ್ಯದಲ್ಲೂ ಸಹ ಚೇತರಿಕೆ ಕಾಣುವಂಥದ್ದು. ಹೊಸ ಕೆಲಸಕ್ಕೆ ಒಂದು ರೀತಿಯಂತ ಅಪ್ಲಿಕೇಶನ್ ಹಾಕಿದ್ರೆ ಖಂಡಿತ ಅದರಲ್ಲೂ ಸಹ ಕೆಲಸ ಸಿಗೋವಂಥ ಸಾಧ್ಯತೆ ಇರ್ತದೆ. ಸಪ್ತಮ ಸ್ಥಾನದಲ್ಲಿ ಕುಜ ಹಾಗೂ ಕೇತುವಿನ ಸಂಚಾರ ಮಾಡಬೇಕಾದ್ರೆ ವ್ಯವಹಾರ ಯಾರ ಹತ್ರನಾದ್ರೂ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ವ್ಯವಹರಿಸಿದ್ರೆ ತುಂಬಾ ಒಳ್ಳೆಯದು. ಯಾಕಂದ್ರೆ ಆ ವ್ಯವಹಾರಗಳಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂತ ಸಾಧ್ಯತೆ ಇರ್ತದೆ. ಮಾನಸಿಕ ವಿಚಾರದಲ್ಲಿ ಸ್ವಲ್ಪ ಸ್ಥೈರ್ಯ ಧೈರ್ಯವನ್ನು ಕಾಣುವಂಥದ್ದು. ಪಂಚಮ ಸ್ಥಾನದಲ್ಲಿ ಗುರುವಿನ ಒಂದು ಶುಭ ದೃಷ್ಟಿ ಇರೋದ್ರಿಂದ ಉತ್ತರೋತ್ತರ ಅಭಿವೃದ್ಧಿನೂ ಸಹ ಈ ವಾರ ಕಾಣ್ತೀರಾ. ಪರಿಹಾರ ರೂಪಕವಾಗಿ ಹನುಮಂತನ ಸ್ಮರಣೆ ಜೊತೆಗೆ ಕಾಲಭೈರವನ ಸ್ಮರಣೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಶನಿವಾರ, ಸೋಮವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನನವಾಗಿರೋರಿಗೆ ಸಂಪೂರ್ಣ ಶುಭ ಫಲವೂ ಅಲ್ಲ, ಸಂಪೂರ್ಣ ಅಶುಭ ಫಲವೂ ಅಲ್ಲ, ಮಿಶ್ರದಾಯಕವಾದಂತಹ ವಾರವನ್ನ ನೀವು ಕಾಣ್ತೀರಾ. ಪ್ರಮುಖವಾಗಿ ಒಂದು ವಿಚಾರವನ್ನ ಮೀನರಾಶಿಯವರು ಗಮನ ಹರಿಸ್ಬೇಕು. ಮಾತಿನ ವಿಚಾರದಲ್ಲಿ ಅದು ಪ್ರಮುಖವಾಗಿ ಪತಿಪತ್ನಿಯರಾಗಿರ್ಬೋದು, ನೀವು ಮಾಡುವಂತ ವ್ಯವಹಾರಗಳಲ್ಲಿ ಯಾರು ಗ್ರಾಹಕರು ಇರ್ತಾರೆ, ಓನರ್ ಇರ್ತಾರೆ, ಇಂಥವ್ರು ಸಹ ಸ್ವಲ್ಪ ಮಾತಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಇಲ್ಲ ಅಂದ್ರೆ ಕಿರಿಕಿರಿ. ಇಲ್ಲ ನೀವು ನಿಮ್ಮ ಬಾಸ್ ಆಗಿರ್ಬೋದು, ನೀವು ಅಲ್ಲಿ ಯಾವುದೋ ಒಂದು ಮ್ಯಾನೇಜರ್ ಆಗಿರ್ತೀರಾ ಅಥವಾ ಏನೋ ಇನ್ನೊಂದು ಮತ್ತೊಂದು ಕೆಲಸ ಮಾಡ್ತಿರ್ತೀರಾ, ಬಾಸ್ ಹತ್ರ ಆಗಿರ್ಬೋದು, ಸಹಪಾಠಿಗಳ ಜೊತೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚಿಸಿ ಮಾತನಾಡಿದ್ರೆ ಒಳ್ಳೆಯದು. ಇನ್ನ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣುವಂಥದ್ದು, ಸಾಲವನ್ನು ತೀರಿಸುವಂತ ವಾರ. ನಿಮ್ಗೆ ಯಾವುದೋ ಒಂದು ಯಾರಿಗೋ ನೀವು ಸಾಲ ಕೊಡಬೇಕಾಗಿತ್ತು, ಆ ಸಾಲ ತೀರಿಸಿ ಸಾಲ ಮುಕ್ತರಾಗುವಂತ ವಾರವನ್ನು ಸಹ ನೀವು ಖಂಡಿತ ಕಾಣ್ಬೋದು. ಅಂದ್ರೆ ಲಕ್ಷ್ಮೀ ಕಟಾಕ್ಷ ಯಥೇಚ್ಛಾಗಿದೆ ಅಂತ ನೀವು ತಿಳ್ಕೋಬೇಕು. ಈ ರೀತಿ ಮಿಶ್ರದಾಯಕವಾಗಿರ್ಬೇಕಾದ್ರೆ ನೀವು ಸಂಪೂರ್ಣವಾದಂಥ ಅದ್ಭುತವಾದಂಥ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಖಂಡಿತ ಇದು ಮಾಡಿ. ಪ್ರತಿನಿತ್ಯ ವಿನಾಯಕನ ಮುಂದೆ ಕೂತ್ಕೊಂಡು ಓಂ ಗಂ ಗಣಪತಿಯ ನಮಃ ಅನ್ನೋ ಒಂದು ಮಂತ್ರವನ್ನು ಪಠನೆ ಮಾಡಿ. ತುಂಬಾ ಒಳ್ಳೆಯದಾಗುತ್ತೆ. ಸೋಮವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಪ್ರಪಂಚದಲ್ಲಿರುವ ಪ್ರಾಣಿ ಪಕ್ಷಿ ಜೀವರಾಶಿ ಸಸ್ಯಚರ ಜಲಚರ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಭಾವಿಸೋಣ. ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.